ರಾಜ್ಯ ಸರ್ಕಾರದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ. ಇದು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಚಿತ್ರದುರ್ಗದಲ್ಲಿ ಸರ್ಕಾರದ ವಿರುದ್ಧವಾಗಿ ಮಂಜುನಾಥ್ ವಾಗ್ದಾಳಿ ನಡೆಸಿದ್ದಾರೆ. ನೇರ ಆರೋಪ ಮಾಡಿದ್ದಾರೆ. ಡಿಕೆ ಕಚೇರಿಯಲ್ಲೇ ಬ್ರೋಕರ್ಗಳು ಹುಡ್ಕೊಂಡು ಬರ್ತಾರೆ. ಹಿಂದಿನ ಸರ್ಕಾರಕ್ಕಿಂತ ಈಗ ಕಮಿಷನ್ ಹಾವಳಿ ಹೆಚ್ಚಾಗಿದೆ. ಸ್ಪೆಷಲ್ ಎಲ್ಒಸಿ ಕೊಡಿಸೋದಕ್ಕೆ ಬ್ರೋಕರ್ಗಳು ಹೆಚ್ಚಾಗಿದ್ದಾರೆ. ಬ್ರೋಕರ್ಗಳಿಂದ ಸಣ್ಣ ಗುತ್ತಿಗೆದಾರರಿಗೆ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆ ಬಗೆಹರಿಯದಿದ್ರೆ ಮುಂದಿನ ದಿನದಲ್ಲಿ ಹೋರಾಟ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಅವರನ್ನು ಮಾತನಾಡಿಸಿದ್ದಾರೆ. ಬನ್ನಿ ಏನಿದೆ ನೋಡೋಣ. ರಾಜ್ಯ ಸರ್ಕಾರ ಮತ್ತು ಗುತ್ತಿಗೆದಾರರ ಮಧ್ಯೆ ಮಧ್ಯವರ್ತಿಗಳ ಹಾವಳಿ ಹೆಚ್ಚಿದೆ ಅಂತಕ್ಕಂಥ ಗಂಭೀರ ಆರೋಪವನ್ನು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆರ್ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಆರ್ ಮಂಜುನಾಥ್ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸರಿಗ ತಾವು ಸರ್ಕಾರಕ್ಕೆ CMಗೆ ಪತ್ರ ಕೂಡ ಬರೆದಿದ್ದೀರಿ. ಏನು ಮೆನ್ಷನ್ ಮಾಡಿದಿರಿ? ಯಾವ ರೀತಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಿದೆ, ಕಮಿಷನ್ ಹಾವಳಿ ಹೆಚ್ಚಿದೆ ಅಂತ ಹೇಳ್ತಾರೆ ಸರ್. ಈಗ ನಮಗೇನಾಗಿದೆ ಅಂದರೆ ಎಲ್ಲ ಇಲಾಖೆಗಳು ಆಲ್ಮೋಸ್ಟ್ ಏನಾಗಿ ಈಗ ಎಲ್ಲ ಇಲಾಖೆಗಳು ಮಧ್ಯವರ್ತಿಗಳು ಅಂದರೆ ನಾವು ಬೇರೆ ಪದ ಉಪಯೋಗಿಸೋದು ಬೇಡ, ಮಧ್ಯವರ್ತಿಗಳು ಕಾಣದ ಕೈಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅಂದರೆ ಸಚಿವರು ಆದೇಶನ ಅವ್ರು ಮೀಟಿಂಗ್ ಮಾಡೋದೇ ಬೇರೆ, ಬಟ್ ಅಲ್ಲಿ ನಡ್ಕೊಳೋದೇ ಬೇರೆ. ನಮ್ಮದು ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಪ್ರಕಾರ ನಮಗೆ ಏನು ಗೊತ್ತಾ, ಜ್ಯೇಷ್ಠತೆ ಆಧಾರದ ಮೇಲೆ ಪೇಮೆಂಟ್ ಮಾಡಬೇಕು. ಇವ್ರೇನು ಗೊತ್ತಾ, ಜ್ಯೇಷ್ಠತೆ ಆಧಾರದ ಮೇಲೆ ಪೇಮೆಂಟ್ ಮಾಡಲ್ಲ, ಸೀನಿಯಾರಿಟಿ ಲಿಸ್ಟೇ ಮಾಡೋದಿಲ್ಲ. LOC ಎಷ್ಟು ಬಂತು ಅಂತ ಮೊದಲು ನೋಟಿಸ್ ಬೋರ್ಡ್ಗೆ ಹಾಕ್ತಿದ್ರು, ಅದನ್ನು ಆಗ್ತಾ ಇಲ್ಲ. ಆಮೇಲೆ LOC ಎಲ್ಲದಕ್ಕೂ ಸ್ಪೆಷಲ್ LOC. ನಮ್ಮಲ್ಲಿ ಇರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮಲ್ಲಿ ಏನಾಗಿದೆ ಅಂದರೆ 60% ಸುಮಾರು 1.5 ಲಕ್ಷ ಜನ ನಾವು ಕಾಂಟ್ರಾಕ್ಟರ್ಗಳಿದ್ದೀವಿ. ಅದ್ರಾಗೆ 60% ಸಣ್ಣ ಮತ್ತು ಮಧ್ಯಮ ವರ್ಗದ ಗುತ್ತಿಗೆದಾರರೇ ಇದ್ದಾರೆ. ಅವರಿಗೆ ಪಾಪ ಪೇಮೆಂಟೇ ಸಿಗ್ತಾ ಇಲ್ಲ. ಅವ್ರಿಗೆ ಯಾವುದೋ ಒಂದು ಬೇರೆ ಹೆಡ್ಡಲ್ಲಿ ಕೊಟ್ಟಂಗೆ ಮಾಡಿ ಅವರಿಗೆ ಕಣ್ಣೊರ್ಸೋ ಅಂತ ನಾಟಕ ಆಡ್ತಾರೆ. ಮತ್ತು ಜೊತೆಗೆ ಅವರು ಹಾಗೆ ಉಳಿತಾರೆ. ಬಲಾಢ್ಯರಿಗೆ ಸ್ಪೆಷಲ್ LOC ಅಂತಂದೇಳಿ ಬೇರೆ ಥರ ವ್ಯವಸ್ಥೆ ಮಾಡ್ಕೊಂಡು ಅವ್ರಿಗೆ ಪೇಮೆಂಟ್ ಮಾಡ್ತಾರೆ. ಬಟ್ ಆದರೆ ಸಣ್ಣ ಮತ್ತು ಮಧ್ಯಮ ಗುತ್ತಿಗೆದಾರರಿಗೆ ಪೇಮೆಂಟ್ ಸಿಗೋದಿಲ್ಲ. 3 ವರ್ಷದಿಂದ ಬಾಕಿ ಇದೆ. ಫಾರ್ ಎಕ್ಸಾಂಪಲ್ಲು ನೋಡಿ, ಜಾರಕಿಹೊಳಿ ಸಾಹೇಬರು ಮಹಾನ್ ಪ್ರಾಮಾಣಿಕರು, ಅದರಲ್ಲಿ 2 ಮಾತಿಲ್ಲ. ಯಾಕಂದರೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಅಲ್ಲೊಬ್ಬ ಕಾಣದ ಕೈ ಕೆಲಸ ಮಾಡ್ತೈತೆ. ಎಲ್ಲ ಥರದ್ದು ಪರ್ಸೆಂಟೇಜ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ನಾವು ನೇರವಾಗಿ ನಿಮ್ಮ ಮುಖಾಂತರ ಅದು ಬಿಡಿ, 4 ನಿಗಮಗಳು ಇದ್ದಾವೆ. VGNL, ಕಾವೇರಿ ನಿಗಮ, KNNL, ಆಮೇಲೆ ಕೃಷ್ಣ ಬೇಸಿನ್ ಅಂತಂದೇಳಿ 4 ನಿಗಮದಲ್ಲಿ MDಗಳಿಗೆ ಫೋನ್ ಮಾಡಿದ್ದೀವಿ. MDಗಳು ಫೋನೇ ಎತ್ತೋದಿಲ್ಲ. ಕೆಲವರು ಫೋನ್ ಮಾಡಿದ್ರು ಕೂಡ ಅಸಹಾಯಕತೆ ತೋರಿಸ್ಕೊಂತಾರೆ. ಅಲ್ಲಿ ಮಾನ್ಯ DCM ಸಾಹೇಬ್ರ ಜೊತೆಗೆ 3ನೇ ತಾರೀಕು ನಾವು ಮೀಟಿಂಗ್ ಮಾಡಿದ್ವಿ ವಿಧಾನಸೌಧದಲ್ಲಿ. ಅವರು 11ನೇ ತಾರೀಕು ಮೀಟಿಂಗ್ ಫಿಕ್ಸ್ ಮಾಡಿದ್ರು 4 ಜನ ನಿಗಮಗಳ ಜೊತೆಗೆ. ಬಟ್ 11ನೇ ತಾರೀಕು ಮೀಟಿಂಗ್ನ ಮತ್ತೆ ಅದು ಕ್ಯಾನ್ಸಲ್ ಮಾಡಿದ್ರು. ಅಲ್ಲಿಂದ ಇಲ್ಲೇವರೆಗೂ ನಮ್ಗೆ ಏನು ಅಂತ ಕೇಳಿಲ್ಲ. ಅದಾದಮೇಲೆ 3 ಲೆಟ್ರ್ ಬರೆದಿದ್ದೀವಿ ನಿಗಮಗಳಿಗೆ, MDಗಳಿಗೆ ಲೆಟ್ರ್ ಬರೆದಿದ್ದೀವಿ. ಅದಕ್ಕೆ ರೆಸ್ಪಾನ್ಸ್ ಇಲ್ಲ. ಅವು ಎಲ್ಲರೂ ಅಷ್ಟೇ ಸ್ಪೆಷಲ್ LOC ಕೊಡೋದು, ಬಲಾಢ್ಯರು ಪೇಮೆಂಟ್ ಅಂತಾರೆ. ಸಣ್ಣವ್ರು 3 ವರ್ಷದಿಂದ ಒದ್ದಾಡ್ತಾ ಇದೆ. ಸರ್, ಈಗ ಯಾವೆಲ್ಲ ಸಚಿವರಿಂದ ಈ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತಿದೆ ಮತ್ತು ಮಧ್ಯವರ್ತಿಗಳಂದ್ರೆ ಯಾರು? ಅವ್ರ ಸಂಬಂಧಿಕರ ಅಥವಾ ಅಧಿಕಾರಿಗಳ ಯಾರು ಸರ್? ಸರ್, ಎಲ್ಲ ಸಂಬಂಧಿಕರೇ ಮಧ್ಯವರ್ತಿಗಳು. ಅಂದರೆ ಜಾರಕಿಹೊಳಿ ಸಾಹೇಬರು ಇದುವರೆಗೂ ಸಂಬಂಧಿಕರು ಯಾರೂ ಬರ್ತಿರ್ಲಿಲ್ಲ ಮಧ್ಯದಲ್ಲಿ. ಅಧಿಕಾರಿಗಳೇ ಅಧಿಕಾರ ನಡೆಸೋರು. ಜಾರಕಿಹೊಳಿ ಸಾಹೇಬರು ಕನ್ಫರೆನ್ಸ್ ತೊಗೊಂಡು ಮಾಡ್ತಾಯಿದ್ವಿ. ಈಗ 3-4 ತಿಂಗಳಿಂದ ಅವ್ರ ಸಂಬಂಧಿಕರು ಒಬ್ಬರು ಎಂಟರ್ ಆಗಿದ್ದಾರೆ. ಆಯಿತಾ. ಆಮೇಲೆ DK ಶಿವಕುಮಾರ್ ಸಾಹೇಬರು, DCM ಸಾಹೇಬರಿಗೆ ಅವರಿಗೆ ಯಾರು ಅನ್ನೋದೇ ಗೊತ್ತಾಗಿಲ್ಲ. ಅಲ್ಲಿ ಬ್ರೋಕರ್ಸ್ ನಿಜವಾಗ್ಲೂ ಈ ಮಾತು ಉಪಯೋಗಿಸ್ಬಾರ್ದು. ಬ್ರೋಕರ್ಸ್ ಇದ್ದಾರೆ ಅಲ್ಲಿ. ಒಬ್ಬರು ಸುಮ್ಮನೆ ಓಡಾಡಿದ್ರೆ ಸಾಕು, ನಿಮ್ಗೆ ಎಷ್ಟು ಬೇಕು LOC ಬನ್ನಿ ಕೊಡಿಸ್ಕೊಡ್ತೀನಿ ಅಂತ ಹೇಳಿ ತಗೊಂಡೋಗಿ ಕೊಡಿಸೋವಂಥ ಕೆಲಸ ಮಾಡ್ತಾರೆ. ಯಾಕೆ ಇದು? ಆಮೇಲೆ ಅವ್ರು ಎಲ್ಲಿ LOC ಬರೀತಾರೆ, ಎಲ್ಲಿ ಪೇಮೆಂಟ್ ಬರೀತಾರೆ ಯಾರಿಗೂ ಇಲ್ಲ. ಅವ್ರಿಗೂ ಸಹ 3ನೇ ತಾರೀಕು ಪೇಮೆಂಟ್ ಹೇಳಿದಾಗ ಕೊಡ್ತೀನಿ 5ರಿಂದ 50 ಲಕ್ಷ ಇರೋರಿಗೆ ಫಸ್ಟ್ ಕ್ಲಿಯರ್ ಮಾಡಿಬಿಡೋಣ ಅಂದರು. ಬಟ್ ಮಾತಾಡ್ತಾರೆ ಹೊರತು ಆ್ಯಕ್ಷನ್ ತೊಗೊಂಡಿಲ್ಲ. ಇದಿಷ್ಟು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮಧುನೂರ್, TV9 ಚಿತ್ರದುರ್ಗ.